ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆಯುತ್ತಿದ್ದ ದರ್ಶನ್ ಈಗ ಬಳ್ಳಾರಿ ಜೈಲಿನಲ್ಲಿ ಸಾಮಾನ್ಯ ಖೈದಿ ಅಂತಿದ್ದಾರೆ. ರಾತ್ರಿ ಊಟಕ್ಕೆ 2 ಚಪಾತಿ, ಪಲ್ಯ, ಅನ್ನ, ಸಾಂಬಾರ್, ಮಜ್ಜಿಗೆ ನೀಡಲಾಗಿದೆ. ಜೈಲಿನ ನಿಯಮದಂತೆ 355 ಗ್ರಾಂ ಅನ್ನ, 650 ಗ್ರಾಂ ಸಾಂಬಾರ್, 205 ಗ್ರಾಂ ಮಜ್ಜಿಗೆಯನ್ನ ಜೈಲಿನ ಸಿಬ್ಬಂದಿ ನೀಡಿದ್ದಾರೆ. ಇಷ್ಟು ದಿನ ಮನೆಯೂಟ ಬೇಕು ಎನ್ನುತ್ತಿದ್ದ ದರ್ಶನ್ ಈಗ ಜೈಲಿನ ಊಟವನ್ನೇ ಮಾಡುವುದು ಅನಿವಾರ್ಯ ಆಗಿದೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಎನ್ನುವಂತೆ ಕೊಲೆ ಆರೋಪಿ ದರ್ಶನ್ ನ್ಯಾಯ, ಶಿಸ್ತು, ಸಮಾನತೆ, ಶಾಂತಿ ಎಂಬ ಸಂದೇಶ ಸಾರಿ ಟಿ ಶರ್ಟ್ ಧರಿಸಿ ಬಳ್ಳಾರಿ ಜೈಲಿಗೆ ಆಗಮಿಸಿದರು. ಕೊಲೆ ಕೇಸ್ನ ಆರೋಪಿ ಟಿ ಶರ್ಟ್ನಲ್ಲಿ ಇಂತಹ ಸಂದೇಶ ನೋಡ್ತಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಎಂಬ ಮಾತು ನೆನಪಿಗೆ ಬರುತ್ತೆ. ಕೊಲೆ ಸಾರಥಿ ದರ್ಶನ್ ಗ್ಯಾಂಗ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಿದ್ದಾರೆ. ಹೈದರಾಬಾದ್ನಿಂದ ಎಫ್ಎಸ್ಎಲ್ ಹಾಗೂ ಸಿಎಫ್ಎಸ್ಎಲ್ನಿಂದ ಸಾಕ್ಷ್ಯಗಳು ರಿಟ್ರೀವ್ ಮಾಡಿದ್ದು ಆ ಎಲ್ಲ ಸಾಕ್ಷ್ಯಗಳು ಪೊಲೀಸರ ಕೈ ಸೇರಿದೆ. ಖಾಕಿ ಕೈಗೆ ಸಿಕ್ಕಿರುವ ಸಾಕ್ಷ್ಯಗಳನ್ನು ಆಧರಿಸಿ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಈ ಮಧ್ಯೆ ಆರೋಪಿಗಳ ವಿರುದ್ಧ 2ನೇ ಚಾರ್ಜ್ ಶೀಟ್ ಸಲ್ಲಿಸಲು ಸಜ್ಜಾಗಿದ್ದಾರೆ. ಬೆಂಗಳೂರಿಂದ ಬಳ್ಳಾರಿಗೆ ದರ್ಶನ್ ಕರೆದೊಯ್ಯುವಾಗ ಜೊತೆಗಿದ್ದ ಅಧಿಕಾರಿಗಳಿಗೂ ಸಂಕಷ್ಟ ಎದುರಾಗಿದೆ. ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಾಗ ದರ್ಶನ್ ಕೂಲಿಂಗ್ ಗ್ಲಾಸ್ ತೊಟ್ಟಿದ್ದು ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ದಾಸನಿಗೆ ಕೂಲಿಂಗ್ ಗ್ಲಾಸ್ ಧರಿಸಲು ಅನುಮತಿ ನೀಡಿದ್ದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿಜಿಪಿ ಪತ್ರ ಬರೆದಿದ್ದಾರೆ. ಕಾರಾಗೃಹ ಇಲಾಖೆಯ ಡಿಜಿಪಿಗೆ ಡಿಐಜಿ ಟಿಪಿ ಶೇಷ ಪತ್ರ ಬರೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ಚಿಕ್ಕಣ್ಣ ಎಸಿಪಿ ಕಚೇರಿಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪಿ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಕ್ಕೆ ಮತ್ತೆ ವಿಚಾರಣೆ ನಡೆಸಲಾಗಿದೆ. ವಿಚಾರಣೆಯ ಬಳಿಕ ಮಾತನಾಡಿದ ಚಿಕ್ಕಣ್ಣ, ನಾನು ಒಬ್ಬ ಸಾಕ್ಷಿದಾರ, ಆದರೂ ದರ್ಶನ್ ಭೇಟಿ ಮಾಡಬಾರದು ಅನ್ನೋದು ಗೊತ್ತಿರಲಿಲ್ಲ, ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ ಅಂತ ಉಪಾಧ್ಯಕ್ಷರು ಉರಿಸಿದ್ರು. ನೋಡೋಕೆ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನು ಕೇಳೋಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಉತ್ತರಿಸಿದ್ರು. ಇಲ್ಲ, ಗೊತ್ತಿರಲಿಲ್ಲ ಸರ್. ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ರು. ಸರ್, ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ, ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ಇಲ್ಲ ಏನು ಹೇಳಿ. ಬಳ್ಳಾರಿ ಜೈಲಿಗೆ ಬಂದಿಳಿದ ದರ್ಶನ್ ಕೈ ಮುಚ್ಚಿಕೊಂಡಿದ್ದನ್ನ ನೋಡಿ ಬೇಡಿ ಹಾಕಿದ್ದಾರಾ ಅನ್ನೋ ಅನುಮಾನ ಮೂಡಿತ್ತು. ಬಳಿಕ ಮಾತನಾಡಿದ ಎಸ್ಪಿ ಶೋಭಾರಾಣಿ ಸ್ಪಷ್ಟನೆ ನೀಡಿದ್ದಾರೆ. ಬಳ್ಳಾರಿಗೆ ಶಿಫ್ಟ್ ಮಾಡುವಾಗ ದರ್ಶನ್ ಕೈಗೆ ಬೇಡಿ ಹಾಕಿಲ್ಲ, ಕೈ ನೋವಾಗಿರೋದ್ರಿಂದ ಬಟ್ಟೆ ಸುತ್ತಕೊಂಡಿದ್ರು. ಜೈಲಿಗೆ ಬಂದಾಗ ಖಡಗ, ದಾರ ಬಿಚ್ಚಿಸಲಾಗಿದೆ. ದರ್ಶನ್ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಜೈಲು ಪರಿಶೀಲನೆ ಬಳಿಕ ಬಳ್ಳಾರಿ ಎಸ್ಪಿ ಶೋಭಾರಾಣಿ ಹೇಳಿದರು. ನೋ 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 ಆ ಥರದ್ದು ಯಾವುದಿಲ್ಲ. ಫಸ್ಟ್ ಕ್ಲಾಸ್ ಹೆಲ್ತ್ ಚೆಕಪ್ ನಾನು ಮಾಡ್ತಿದ್ದೀನಿ. ನಾನು ಪೊಲೀಸ್ ರೀ, ಅದಿಲ್ಲ. ಹೆಲ್ತ್ ಚೆಕಪ್ ಏನೂ ಇಲ್ಲ. ನಾನು ಬ್ಯಾರಕ್ಕೆ ಹೋಗಿಲ್ಲ. ನಾನು ಮೇಡಮ್ ಅವರ ಚೇಂಬರಲ್ಲಿದ್ದೆ, ಜೈಲ್ ಸೂಪ್ರೆಂಟ್ ಚೇಂಬರಲ್ಲಿದ್ದೆ, ಅಲ್ಲಿಂದ ಬಂದಿದ್ದೀನಿ ಅಷ್ಟೇ. ಅವೆಲ್ಲ ಯಾವುದು ವದಂತಿಗಳು ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಒಂದು ವದಂತಿ ಇದೆ ಮೇಡಮ್. ಏನು? ದರ್ಶನ್ ಜೈಲು ಕಳ್ಳಾಟದ ಎಫೆಕ್ಟ್ನಿಂದಾಗಿ ಎಲ್ಲಾ ಜೈಲುಗಳಲ್ಲೂ ಅಕ್ರಮಗಳಿಗೆ ಬ್ರೇಕ್ ಬಿದ್ದಿದೆ. ತಂಬಾಕು ಇಲ್ಲದೆ ಕೈದಿಗಳು ಕಂಗಾಲಾಗಿದ್ದಾರಂತೆ. ಕಾರವಾರದ ಜಿಲ್ಲಾ ಕಾರಾಗೃಹದಲ್ಲಿ 2 ಕೈದಿಗಳು ಕಲ್ಲಿನಿಂದ ಸ್ವಯಂ ಹಲ್ಲೆ ಮಾಡಿಕೊಂಡಿದ್ದಾರೆ. ಫರಾನ್ ಚಬ್ಬಿ, ಮುಜಾಬಿಲ್ ಗಾಯಗೊಂಡಿದ್ದು ಚಿಕಿತ್ಸೆ ನೀಡಲಾಗ್ತಿದೆ. ದರ್ಶನ್ ರಾಜ್ಯಾತಿಥ್ಯ ಸುದ್ದಿ ಬಳಿಕ ರಾಜ್ಯದ ಕಾರಾಗೃಹಗಳ ಬಗ್ಗೆ ಚರ್ಚೆ ಶುರುವಾಗಿದೆ. ಶಿವಮೊಗ್ಗ ಹೈಟೆಕ್ ಜೈಲ್ ಸೌತ್ ಕೊರಿಯನ್ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಆದರೆ ಇಂಥ ಹೈಟೆಕ್ ಜೈಲಿಗೆ ಜಾಮರ್ ಇಲ್ಲ. ಶಿವಮೊಗ್ಗ ವಿಮಾನ ನಿಲ್ದಾಣ ಕಾರ್ಯಚಟುವಟಿಕೆಗೆ ಅಡ್ಡಿಯಾಗುವ ಕಾರಣದಿಂದ ಜಾಮರ್ ಅಳವಡಿಸಿರುವಂತೆ. ವಿಮಾನಗಳ ಕಾರ್ಯಾಚರಣೆ ಸಿಗ್ನಲ್ಗಳ ಮೂಲಕವೇ ನಡೆಯುತ್ತೆ. ಹೀಗಾಗಿ ಜಾಮರ್ ಅಳವಡಿಸಲು ಅಡ್ಡಿಯಾಗಿದೆಯಂತೆ. ಜಾಮರ್ ಇಲ್ಲದೆ ಇರುವುದರಿಂದ ಜೈಲಿನಲ್ಲಿ ಮೊಬೈಲ್ ಬಳಸಲು ಸಮಸ್ಯೆ ಇಲ್ಲ. ಅಲ್ಲದೆ ಈ ಹಿಂದೆ ಜೈಲ್ ಮೇಲೆ ದಾಳಿ ನಡೆಸಿದಾಗ ಮೊಬೈಲ್ಗಳು ಸಿಕ್ಕಿದ್ವಂತೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ ವಿಚಾರದ ಬಗ್ಗೆ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಮಾತನಾಡಿದ್ದಾರೆ. ಜೈಲಿನಲ್ಲಿ ಕುರ್ಚಿ, ಸಿಗರೇಟ್, ಕಾಫಿ ಹೇಗೆ ಹೋಯಿತು? ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ ಎಲ್ಲವೂ ಸರಿ ಆಯ್ತಾ? ಜೈಲಲ್ಲಿ ಎಲ್ಲವೂ ಸಹ ನಡೆಯುತ್ತೆ ಅಂತ ಉಮೇಶ್ ಬಣಕಾರ್ ಹೇಳಿದ್ದಾರೆ.
ಕೊಡಿ ಅಂತ ಹೇಳಿ ಕೋರ್ಟ್ನ ದರ್ಶನ್ ಅವರು MTRಗಾಗಲಿ ಅಥವಾ ಇನ್ಯಾವುದೋ ಒಂದು ಹೋಟೆಲ್ಗಾಗಲಿ ಬಂದು ಕಾಫಿ ತೊಗೊಂಡು ಹೋಗಲಿಲ್ಲ ಸರ್. ಅಲ್ಲಿದ್ದಾಗ ಸಹಜವಾಗಿ ಅವರು ಊಟನೇ ಕೊಡಿ ಅಂತ ಹೇಳಿ ಕೋರ್ಟ್ನ ಮೊರೆ ಹೋಗಿ ಮನೆ ಊಟ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದವರು. ಕಾಫಿ ಸಿಗುತ್ತೆ ಅಂದಾಗ ಕುಡಿದಿರ್ತಾರೆ, ಆ ಕುಡಿದು ಸಿಗರೇಟ್ ಸೇದಿದ್ದಾರೆ, ತಪ್ಪು, ಅದು ಒಪ್ಕೊತೀನಿ. ಆದರೆ ಆ ಸಿಗರೇಟ್ ಆದರೂ ಕೂಡ ಒಳಗಡೆ ಹೇಗೋಯಿತು, ಕಾಫಿ ಆದರೂ ಕೂಡ ಒಳಗಡೆ ಹೇಗೋಯಿತು, ಆ ಚೇರು ಕೂರಿಸೋದಕ್ಕೆಲ್ಲ ವ್ಯವಸ್ಥೆಗಳು ಇರಬೇಕಲ್ವ. ಸೊ ಅವರು ಒಂದು ಸೆಲೆಬ್ರಿಟಿಯಾಗಿ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥವ್ರು, ಭಾಳಷ್ಟು ಜನ ಅವ್ರಿಗೆ ಅಭಿಮಾನಿಗಳಿರ್ತಾರೆ. ಆ ಜೈಲಲ್ಲೂ ಕೂಡ ಅವ್ರ ಅಭಿಮಾನಿಗಳಿದ್ದರು. ಅವರೆಲ್ಲ ಬಂದರು, ಕಾಫಿ ಕೊಟ್ಟರು, ಕೂತ್ಕೊಂಡ್ರು, ಕುಡಿದ್ರು, ಸೇರಿದ್ರು. ಓಕೆ, ಇದು ಆ ಜೈಲಿನ ವೈಫಲ್ಯವ ಅಥವಾ ದರ್ಶನ್ ಅವರು ಮಾಡಿದ ಅಪರಾಧ? ದೇಶದಲ್ಲಿ ದರ್ಶನ್ ಸುದ್ದಿ ಒಂದೇ ಇರೋದಾ? ಬೆಳಗ್ಗೆ ಎದ್ರೆ ಅದೇ ಬರ್ತಾ ಇದೆ. ಅವನೇನು ಸಮಾಜಕ್ಕೆ ರೋಲ್ ಮಾಡಲ್ಲ. ಒಳ್ಳೆಯ ಕಲಾವಿದ, ಜನರು ಇಷ್ಟಪಡ್ತಾರೆ ಅಂತ ಮಾಡಬಾರ್ದನ್ನ ಮಾಡಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಸಚಿವ KN ರಾಜಣ್ಣ ದರ್ಶನ್ ವಿಚಾರಕ್ಕೆ ಗರಂ ಆಗಿದ್ದಾರೆ. ಈಗ ನೋಡಿ ಕೇಳಿ, ಒಳ್ಳೆ ಕಲಾವಿದ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ತೀವಿ. ಆದರೆ ಒಳ್ಳೆ ಕಲಾವಿದ ಅಂತೇಳಿ ಜನರು ಅವ್ರನ್ನ ಇಷ್ಟಪಡ್ತಾರೆ ಅಂತೇಳಿ ಮಾಡಬಾರ್ದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ತದೆ. ಅದನ್ನು ಏನು ಬೆಳಗ್ಗೆ ಸಾಯಂಕಾಲ TV ನಲ್ಲಿ ಇನ್ನೇನು ಮಾಹಿತಿನೇ ಇಲ್ಲ, ಏನು ನನಗೆ ತೋರಿಸ್ತಾ ಇದ್ರೆ ಏನು ಅವನೇ ರೋಲ್ ಮಾಡಲ್ಲೇನ್ರಿ ಸಮಾಜಕ್ಕೆ? ಅದನ್ನು ನೀವು ದರ್ಶನ್ ಏನು ದೇಶದಲ್ಲೆಲ್ಲ ಬೆಳಗ್ಗೆ ನಿಮ್ಮ TV ನಲ್ಲಿ ತೋರಿಸ್ತಾ ಇದ್ರೆ ಅದಕ್ಕಿಂತ ಯಾವ್ದಾರ ಒಳ್ಳೆ ತೋರಿಸ್ರಿ. ಈಗ ನೋಡಿ ಕೇಳಿ, ಒಳ್ಳೆ ಮೂಡಾವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ ಕೇವಲ 2 ದಿನದ ಮಟ್ಟಿಗೆ ಸೇಫ್ ಆಗಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರುವುದನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಯಿತು. ಸಿಎಂ ಸಿದ್ದರಾಮಯ್ಯ ಪರ ವಾದ ಮಂಡಿಸಿದ ಮನು ಸಿಂಘ್ವಿ ಒಂದಷ್ಟು ಮಾಹಿತಿಗಳನ್ನು ನ್ಯಾಯಮೂರ್ತಿಗಳ ಮುಂದೆ ಇಟ್ಟರು. ರಾಜ್ಯಪಾಲರು ಕ್ಯಾಬಿನೆಟ್ ತೀರ್ಮಾನಕ್ಕೆ ಬದ್ಧರಾಗಿಲ್ಲ, ರಾಜ್ಯಪಾಲರ ಕರ್ತವ್ಯದ ಬಗ್ಗೆ ಪುನರ್ ಪರಿಶೀಲನೆ ಆಗಬೇಕು ಅಂತ ವಾದ ಮಂಡಿಸಿದರು. ವಾದ ಆಲಿಸಿದ ಬಳಿಕ ಕೋರ್ಟ್ ನಾಳೆ ಬೆಳಗ್ಗೆ 10:30ಕ್ಕೆ ವಿಚಾರಣೆ ಮುಂದೂಡಿದೆ. ಹೀಗಾಗಿ ಅಲ್ಲಿಯವರೆಗೂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ DCM DK ಶಿವಕುಮಾರ್ಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತಕ್ಕೆ ನೀಡಿದ್ದನ್ನು ಪ್ರಶ್ನಿಸಿ CBI ಮತ್ತು ಶಾಸಕ ಯತ್ನಾಳ್ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಿಭಾಗೀಯ ಪೀಠ ವಜಾಗೊಳಿಸಿದೆ. ಪ್ರಕರಣ ವಿಚಾರಣೆಗೆ ಅರ್ಹವಾಗಿಲ್ಲ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ಕುರಿತು ಸುಪ್ರೀಂ ಕೋರ್ಟ್ ತೀರ್ಮಾನಿಸಬೇಕು ಎಂದು ಹೇಳಿ ಅರ್ಜಿಯನ್ನು ವಜಾಗೊಳಿಸಿ ತೀರ್ಪು ಪ್ರಕಟಿಸಿದೆ. ಈ ಬೆನ್ನಲ್ಲೇ ಟ್ವೀಟ್ ಮಾಡಿದ ಶಾಸಕ ಯತ್ನಾಳ್, ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸಮರ ಇಲ್ಲಿಗೆ ನಿಲ್ಲುವುದಿಲ್ಲ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಪ್ರಶ್ನಿಸುತ್ತೇವೆ ಅಂತ ತಿಳಿಸಿದ್ದಾರೆ. ಏನೇ ಕೇಸು ತನಿಖೆ ಮಾಡೋಕ್ಕೆ ಸರ್ಕಾರಗಳಿಗೆ ಅವಕಾಶ ಇದೆ. ಅವರು ಲೋಕಾಯುಕ್ತ ಕೊಟ್ಟು ಮಾಡಿಸ್ಬೋದಿತ್ತು. ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಡಿಸಪ್ರೇಟ್ ಅಸೆಟ್ ಕೇಸು ಒಂದು ಕೂಡ CBIನವರು ತನಿಖೆ ಮಾಡ್ತಿರಲಿಲ್ಲ. ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅಂತ ನಿಮಗೆ ಗೊತ್ತಿದೆ. ತರಾತರಲ್ಲಿ ಕೊಡುವಂಥ